ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಶ್ರೀಲಂಕಾದಲ್ಲಿ ತೈಲ ಅನಿಲ ಅಭಾವ. ನಮ್ಮ ನೆರೆಯ ರಾಷ್ಟ್ರಗಳ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ. ಇಂಧನ, ಗ್ಯಾಸ್ ಸಿಲಿಂಡರ್ ಯಾವುದು ಸಿಗದೆ ಶ್ರೀಲಂಕಾ ಪರದಾಡ್ತಾ ಇದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಶ್ರೀಲಂಕಾ ಸರ್ಕಾರ ಹೆಣಗಾಡ್ತಾ ಇದೆ ಅಂತ. ಪಾಕಿಸ್ತಾನದ್ದು ಅದೇ ಪರಿಸ್ಥಿತಿ, ನೇಪಾಳದ್ದು ಅದೇ ಪರಿಸ್ಥಿತಿ. ವಾರದಲ್ಲಿ 4 ದಿನ ಮಾತ್ರ ಕೆಲಸ ಶ್ರೀಲಂಕಾ ಸರ್ಕಾರ ಘೋಷಣೆ ಮಾಡಿರೋದು. ನಾಳೆಯಿಂದಲೇ ಈ ನೀತಿಗಳು ಜಾರಿಗೆ ಬರ್ತಾ ಇವೆ ಅಂತಂದ್ಬಿಟ್ಟು. ಪಾಕಿಸ್ತಾನದಲ್ಲೂ ಈ ಥರ ಮಾಡಿದ್ದಾರೆ. ವಾರದಲ್ಲಿ 4 ದಿವಸ ಕೆಲಸ ಮತ್ತು ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇದ್ದಷ್ಟು ವರ್ಕ್ ಫ್ರಮ್ ಹೋಮ್ ಕೊಡ್ತಕ್ಕಂಥದ್ದು. ಅಲ್ಲಿ ಆ ದೇಶಗಳಲ್ಲಿ ಸ್ಟಾಕ್ ಕಡಿಮೆ ಇತ್ತು. ಅಂದರೆ ಅವರು ಎಷ್ಟು ದಿನಗಳಿಗೆ ಆಗೋಷ್ಟು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ನಮ್ಮಲ್ಲಿತ್ತು, ಸ್ವಲ್ಪ ಸದ್ಯಕ್ಕೆ ಮೈಂಟೈನ್ ಆಗ್ತಾ ಇದೆ. ಬಟ್ ಶ್ರೀಲಂಕಾ, ನೇಪಾಳ, ಪಾಕಿಸ್ತಾನದಲ್ಲಿ ವಿಪರೀತ ಸಮಸ್ಯೆ. ಹಾಗಾಗಿ ಆ ಪರಿಸ್ಥಿತಿಯನ್ನು ಈಗ ಆ ದೇಶಗಳು ಯಾವ ರೀತಿ ನಿಭಾಯಿಸ್ತವೆ. ರೇಟೆಲ್ಲ ಜಾಸ್ತಿ ಮಾಡಿದ್ದಾರೆ. ನಿನ್ನೆ ಅಷ್ಟೇ ನೇಪಾಳದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟೆಲ್ಲ ಜಾಸ್ತಿ ಆಗಿತ್ತು. ಇನ್ನು UAE ಮೇಲೆ ಇರಾನ್ನ ಪ್ರತೀಕಾರ ನಿಲ್ತಾ ಇಲ್ಲ. ಫುಜೈರಾ ತೈಲ ವಲಯದ ಮೇಲೆ ಇರಾನ್ ಡ್ರೋನ್ ಅಟ್ಯಾಕನ್ನು ಮುಂದುವರೆಸಿದೆ. ಡ್ರೋನ್ ದಾಳಿಯ ನಂತರ ಫುಜೈರಾ ತೈಲ ವಲಯಕ್ಕೆ ಬೆಂಕಿ. ಇದು ನೋಡಿ, ಮೊದಲು ಶುರು ಮಾಡಿದ್ದು ಇಸ್ರೇಲ್, ಈಗ ಅದನ್ನು ಮುಂದುವರಿಸ್ತಾ ಇದೆ ಇರಾನ್. ಎಲ್ಲೆಲ್ಲಿ ತೈಲ ಘಟಕಗಳು, ತೈಲ ನಿಕ್ಷೇಪಗಳು, ತೈಲ ಶುದ್ಧೀಕರಣ ಘಟಕಗಳು ಇರ್ತವೋ ಅಲ್ಲಿ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಸೊ ಅದನ್ನು ಈಗ UAE ಮೇಲೂ ಪ್ರಯೋಗ ಮಾಡಿದೆ ಇರಾನ್. ಫುಜೈರಾ ತೈಲ ವಲಯದ ಮೇಲೆ ಇರಾನ್ ಡ್ರೋನ್ ಅಟ್ಯಾಕನ್ನು ಮಾಡಿರ್ತಕ್ಕಂಥದ್ದು. ನಿಮಗೊಂದು ಸ್ವಲ್ಪ ಅಲ್ಲಿ ಬೆಂಕಿ ತಗುಲಿದ್ರೂ ಕೂಡ ತೈಲ ನಿಕ್ಷೇಪಗಳಲ್ಲಿ ದೊಡ್ಡ ಮಟ್ಟದ ಕಪ್ಪು ಹೊಗೆ ನೋಡಿ ಈ ಥರ ಆವರಿಸ್ಕೊಂಡ್ಬಿಡುತ್ತೆ. ಈವನ್ ಇರಾನ್ನ ತೈಲ ಘಟಕಗಳ ಮೇಲೂ ದಾಳಿಗಳಾಗಿದೆ ಬೇಕಾದಷ್ಟು.